ಬೆಂಗಳೂರಿನ ಉತ್ತರಹಳ್ಳಿ ರಸ್ತೆಯಲ್ಲಿರುವ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ಸರ್ಕಾರ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೊಂಡಿದೆ. ನಿಯಮ ಷರತ್ತಿನ ಉಲ್ಲಂಘನೆಯ ಕಾರಣದಿಂದ ಅಭಿಮಾನ್ ಸ್ಟುಡಿಯೋ ಜಾಗ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇದೇ ಜಾಗದಲ್ಲಿ ನಟ ವಿಷ್ಣುವರ್ಧನ್ ಸಮಾಧಿ ಸ್ಥಳ ಕೂಡ ಇದೆ. ಇತ್ತೀಚೆಗೆ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರುವ ಘಟನೆ ಭಾರೀ ಸುದ್ದಿಯಾಗಿತ್ತು. ಜಾಗ ಮುಟ್ಟುಗೋಲು ಹಾಕಿಕೊಂಡಿರೋದಕ್ಕೆ ಅಭಿಮಾನಿಗಳು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗ ವಶಪಡಿಸಿಕೊಳ್ಳಬಹುದು ಅಂತ ಮೊದಲೇ ಗೊತ್ತಿತ್ತು. ಆ ನಿಟ್ಟಿನಲ್ಲಿ 6 ವರ್ಷದಿಂದ ಪ್ರಯತ್ನ ಪಟ್ಟಿದ್ವಿ, ಆದರೆ ಆಗಿರಲಿಲ್ಲ. ಈಗ ನಮಗೆ ತುಂಬಾ ಖುಷಿಯಾಗಿದೆ. ಅಪ್ಪಾಜಿ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಭಾರತೀಯಮ್ಮ ಸ್ಮಾರಕ ಕಟ್ಟಿದ್ರು, ಆದರೆ ವಿರೋಧಿಗಳು ನೆಲಸಮ ಮಾಡಿಬಿಟ್ಟಿದ್ದರು ಎಂದು ಹೇಳಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 15 ವರ್ಷಗಳ ಕಾಲ ಏನು ಆ ಒಂದು ಹೋರಾಟ ಮಾಡಿದ್ರು, ಕೊನೆಗೂ ಪ್ರತಿಫಲ ಸಿಕ್ಕಿದೆ. ಅಭಿಮಾನ್ ಸ್ಟುಡಿಯೋ ಇರಬಹುದು, ಆ ಜಾಗ ಮುತ್ತಿಗೆಯನ್ನ ಪಡೆದುಕೊಂಡಿರುವಂತದ್ದು ಸರ್ಕಾರ. ಸದ್ಯಕ್ಕೆ ಆ ಜಾಗವನ್ನ ವಶಪಡಿಸಿಕೊಂಡಿರುವಂತದ್ದು. ಈ ಕುರಿತು ರಿಯಾಕ್ಟ್ ಮಾಡೋದಕ್ಕೆ ಸ್ವತಃ ನಟ ಅನಿರುದ್ಧ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆ ಹೋರಾಟದಲ್ಲಿ ನೀವು ಪ್ರಮುಖರು, ನೀವು ಕೂಡ ಆಸೆ ಪಡ್ತಾ ಇದ್ರಿ, ಆದ್ರೆ ಎಲ್ಲೂ ನಿಮ್ಮ ಮೌನ ಎಲ್ರಿಗೂ ಅರ್ಥ ಆಗ್ಬೇಕಿತ್ತು, ಅರ್ಥ ಆಗ್ಲಿಲ್ಲ. ಆದ್ರೆ ಕೊನೆಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಸಂತೋಷ ಇದೆ ಅಮ್ಮ. ನಾವು ಅದು ಅಭಿಮಾನ್ ಸ್ಟುಡಿಯೋ ಜಾಗ ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ 6.5 ವರ್ಷ ಪ್ರಯತ್ನ ಪಟ್ಟಿದ್ವಿ ಸರ್ಕಾರ ವಶಪಡಿಸ್ಕೋಬೇಕು ಅಂತ. ಆದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಸಾಕಷ್ಟು ಪ್ರಯತ್ನಗಳು ಪಟ್ಟಾದ ಮೇಲೂ ಕೂಡ ಅದು ಆಗದೇ ಇದ್ದ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಹೇಳಿದ್ರು, ಇಲ್ಲಿ ಆಗೋದೇ ಇಲ್ಲ, ಬೇರೆ ಕಡೆ ಸ್ಮಾರಕ ಮಾಡೋ ಥರ ಇದ್ದರೆ ಸರ್ಕಾರ ಸಾಥ್ ಕೊಡುತ್ತೆ ಅಂತ. ಅದಾದಮೇಲೂ ಕೂಡ 2 ವರ್ಷ ನಾವು ಕಾದ್ವಿ. ಯಾಕಂತಂದರೆ ಅಭಿಮಾನಿಗಳು ಹೇಳ್ಕೊಂಡ್ರು ನಾವು ಪ್ರಯತ್ನ ಪಡ್ತೀವಿ ಅಂತ. ಹಾಗಾಗಿ ಅಭಿಮಾನಿಗಳಿಗೋಸ್ಕರ 2 ವರ್ಷ ಕಾದ್ವಿ. ಆವಾಗಲೂ ಅದು ಆಗಲಿಲ್ಲ. ಅದಾದಮೇಲೆ ಒಂದು ಮಾಧ್ಯಮದಲ್ಲಿ ಬಾಲಣ್ಣವರ ಮಗ ತುಂಬ ಅವಮಾನ ಮಾಡಿದ್ರು, ತುಂಬ ಕೆಟ್ಟದಾಗಿ ಏನೋ ಮಾತಾಡಿದ್ರು. ಹಾಗಾಗಿ ಭಾರತೀಯಮ್ಮ ಅವರು ಹೇಳಿದ್ರು, ಇನ್ಮೇಲೆ ನಾವಲ್ಲಿ ಕಾಲು ಇಡಬಾರ್ದು, ಯಾಕಂತಂದರೆ ಇಂಥ ಜಾಗದಲ್ಲಿ ಅಪ್ಪ ಅವರು ಇರಲ್ಲ, ನಮ್ಮ ಯಜಮಾನರು ಇರಲ್ಲ ಅಂತ. ಎಲ್ಲಿ ಅವಮಾನಗಳು ಆಗ್ತಾನೆ ಇದ್ದಾವೆ. ಯಾಕಂದರೆ 6.5 ವರ್ಷದಿಂದ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅವಮಾನಗಳು ಸಹಿಸ್ಕೊಂಡಿದ್ವಿ. ಹಾಗಾಗಿ ನಮ್ಮ ಯಜಮಾನರು ಇಲ್ಲಿ ಇರಲ್ಲ, ಬೇರೆ ಕಡೆ ಹೋಗೋಣ. ಇಲ್ಲೂ ಅಭಿಮಾನಿಗಳು ಪ್ರಯತ್ನ ಪಟ್ಟರು, ಅಲ್ಲೂ ಏನೂ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ, ಈಗ ಬೇರೆ ಜಾಗಕ್ಕೆ ಹೋಗೋಣ ಅಂತ ಬೆಂಗಳೂರಲ್ಲೇ ಒಂದಿಷ್ಟು ಜಾಗಗಳನ್ನು ಹುಡುಕಾದ ಮೇಲೆ ಅಲ್ಲೂ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿದ್ವು. ಅದಾದಮೇಲೆ ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ಆದಮೇಲೆ 3ನೇ ಜಾಗ ಇದು, ಅಲ್ಲೂ ಒಂದಿಷ್ಟು ಸಮಸ್ಯೆಗಳಾದ ಮೇಲೆ ಈಗ ಅಲ್ಲಿ ಸರ್ಕಾರ ಬೃಹತ್ ಮಟ್ಟದ ಒಂದು ಸ್ಮಾರಕ ನಿರ್ಮಾಣ ಮಾಡಿದೆ. ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಮಾರಕ ನಿರ್ಮಾಣ ಮಾಡಿದೆ. ಅಲ್ಲಿ ಅಪ್ಪ ಅವರ ಅಸ್ಥಿ ಕೂಡ ಇದೆ. ಅದರ ಮೇಲೆ ಅಪ್ಪ ಅವರು ನಿಂತ್ಕೊಂಡಿದ್ದಾರೆ, ಅವರ ಪುತ್ಥಳಿ ಅಲ್ಲಿದೆ. ಇಲ್ಲಿ ಮಂಟಪ ಏನಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ, ಅದು ಕೂಡ ಭಾರತೀಯಮ್ಮ ಅವರೇ ಕಟ್ಸಿದ್ದು. ಅದನ್ನು ನಾವು ಅಲ್ಲಿ ಕಾಲು ಇಡದೇ ಇದ್ರೂ ಕೂಡ 6.5 ವರ್ಷ ಅಲ್ಲಿ ಪ್ರಯತ್ನದ ಜೊತೆಗೆ ಅಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಸರ್ಕಾರದ ಜೊತೆಯಲ್ಲಿ, ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಮಾಡಿದ್ವಿ, ಅಭಿಮಾನಿಗಳ ಜೊತೆಯಲ್ಲಿ ಮಾಡಿದ್ವಿ. ಹಾಗಾಗಿ ನಾವು ಅದನ್ನು ನೋಡಿದ್ವಿ. ಅಷ್ಟು ಅಭಿಮಾನಿಗಳು ಬರ್ತಾರೆ, ಅಭಿಮಾನಿಗಳೇ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಆ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ವಿ. ಅಭಿಮಾನಿಗಳು ಬರ್ತಾನೆ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿತ್ತು. ಹಾಗಾಗಿ ಅಭಿಮಾನಿಗಳಿಗೋಸ್ಕರ